ಅಡ್ಜಸ್ಟ್ ಮಾಡೋದು ಇವಾಗ. ನಿನ್ನ ಹೆಸರೇನ? ಹೆಸರು ಕರೆಕ್ಟ್ ಆಗಿದೆ, ನಾನು ಜೆಂಡರ್ ಮಾತ್ರ ತಪ್ಪು ಹಾಕೊಂಡ್ಬಿಟ್ಟೆ. ಸೊ ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತಿದ್ಯಾ? ಇನ್ನೊಂದು ಫ್ಯೂಷನ್ಗೆ ನಮ್ಮ ಮೇಹುಲ್ ಪರ್ಫಾರ್ಮ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೇನೆ. ಎಷ್ಟು ವರ್ಷದಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ? ಬಾ ಸೆಂಟರ್ ಬಾ. ಎಷ್ಟು ವರ್ಷದಿಂದ ಕಲಿತಾ ಇದೆಯಾ? 4 ವರ್ಷದಿಂದ ಕಲಿತಾ ಇದೆಯಾ? ನೋಡೋಣ 4 ವರ್ಷದಲ್ಲಿ ಎಷ್ಟು ಕಲ್ತಿದ್ಯಾ ಅಂತ ಇವಾಗ ನೋಡೋಣ. ಆಲ್ ದಿ ಬೆಸ್ಟ್. ಓಕೆ, ಆಲ್ ದಿ ಬೆಸ್ಟ್. ರೆಡಿನಾ? Gangnam Style. Gangnam Style. Oppa Gangnam Style. Gangnam Style. Oppa Gangnam Style. Sexy lady. Oppa Gangnam Style. Sexy lady. Oppa Gangnam Style. ಒಂದು ವಿಷಯ ನಂಗೆ ಗೊತ್ತಾಗಿಲ್ಲ, ಅಲ್ಲ ಏನೇ ಆಗಲಿ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದೆ ಅಲ್ವಾ? ಸೂಪರ್. ಲಾಸ್ಟಿಗೆ ಏನೋ ಮಾಡಿದಿಲ್ಲ, ಏನಂತಾರೆ ಅದಕ್ಕೆ? ಲಾಸ್ಟಿಗೆ ಫಾರ್ಮ್ ಆಫ್ ಡ್ಯಾನ್ಸಿಗೆ ಏನಂತಾರೆ? ಬಿ ಬೋಯಿಂಗ್. ಸೊ ಬಿ ಬೋಯಿಂಗ್ ಅಂತಾರೆ, ಅದನ್ನ ತುಂಬಾನೇ ಚೆನ್ನಾಗಿ ಮಾಡಿದೀಯಾ. ಸೊ ಎಷ್ಟು ದಿನದಿಂದ ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಬಿ ಬೋಯಿಂಗ್?
ಅಲ್ಲ ಓವರ್ ಆಲ್ ಎಷ್ಟು ದಿನದಿಂದ ಕಲಿತಾ ಇದೆಯಾ? ಆಬ್ವಿಯಸ್ಲಿ b-boying is a form of dance which cannot be learned in 3 days for sure. It needs a lot of practice. So how many days have you been practicing this for? 1 year. So he's been practicing this for about 1 year now. So ಒಂದು ವರ್ಷದಿಂದ ಪ್ರಾಕ್ಟೀಸ್ ಮಾಡಿ ಮಾಡಿ ಈ ತರ ಪರ್ಫಾರ್ಮ್ ಮಾಡಿದಾನೆ. ಆದ್ರೆ ಒಂದಂತೂ ಅರ್ಥ ಆಗಿಲ್ಲ, ಅದೇ ಬರ್ತಾ ಫುಲ್ ಕನ್ಫ್ಯೂಷನ್ ಆಗಿತ್ತು. ಒಂದಂತೂ ಅರ್ಥ ಆಗಿಲ್ಲ ನಂಗೆ, ಅದ್ ಸಾಂಗ್ ಏನು ಅಂತಾನೆ ಗೊತ್ತಾಗಿಲ್ಲ. ಯಾವ ಭಾಷೆ ಕಾಣೋದು? ನಾನಂತೂ ಕಳೆದ ಎಷ್ಟೊಂದು 10-15 ವರ್ಷದಿಂದ ಕಲಿತಾ ಇದ್ದೇನೆ ಇಂಗ್ಲಿಷು. ನಂಗೆ ಇವತ್ತಿನ ತನಕ ಈ ತರದ ಇಂಗ್ಲಿಷ್ ಕೇಳ ಗೊತ್ತಿಲ್ಲಪ್ಪ. ನಾನು ಕೆಟ್ಟದಾಗಿ ಇಂಗ್ಲಿಷ್ ಮಾತಾಡ್ತೀನಿ, ಬಟ್ ಈ ತರ ಅರ್ಥ ಆಗದೆ ಇರೋ ಥರದ್ದು ಇಂಗ್ಲಿಷ್ ಅದು ಏನದು? ಯಾರು ಹಾಡಿರೋದು ಗೊತ್ತಾ? ಸಾಂಗ್ ಏನು ಅಂತ ಗೊತ್ತಾ? ಏನ್ ಸಾಂಗ್ ಅದು? ABCS. ABCS. ಸೊ ABCD DEFGHIJK ಎಲ್ಲ ಬಿಟ್ಬಿಟ್ಟು ABCDS ABCS ಅಲ್ಲಿಗೆ ಡೈರೆಕ್ಟ್ ಆಗ್ಬಿಡಿದೆ. ಅದಕ್ಕೋಸ್ಕರ ಹಿಂಗೆಲ್ಲ ಎಡವಟ್ ಆಗ್ಬಿಡಿದೆ. ಪರವಾಗಿಲ್ಲ, ಮೇಹುಲ್ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ಯಾ. ನೋಡೋಣ ನೆಕ್ಸ್ಟ್ ನಮ್ ಜೊತೆ ಬಿನ್ನೂಷಾ ಇರ್ತಾಳೆ, ಅವಳು ಯಾವ ತರ ಪರ್ಫಾರ್ಮ್ ಮಾಡ್ತಾಳೆ ನೋಡೋಣ. ಓಕೆನಾ? ಆಲ್ ದಿ ಬೆಸ್ಟ್. ಸೊ